ಎಲ್ಲ ನಿವಾಸಿಗಳೇ, ಈ ಒಂದು ಭಾಗದಲ್ಲಿ ಮುಖಂಡರಾಗಿರ್ತಕ್ಕಂಥ ನಮ್ಮ ಪರಾಜಿತ ಅಭ್ಯರ್ಥಿ ಕಳೆದ ಬಾರಿ ಚುನಾವಣೆಯಲ್ಲಿ ನಮ್ಮ ಮಲ್ಲಿಕ್ ಬೇಗ್ ಅವರಿಗೆ, ನಮ್ಮ ನವೇದ್ ಅವರೇ, ನಮ್ಮ ಫಾರೂಕ್ನವರೇ, ಮಹಬೂಬ್ ಅವರೇ, ಈ ಭಾಗದ ಮುಖಂಡಗಳಾದ ಬಂಗಾರಪ್ಪನವರೇ, ರಮೇಶ್ ಅವರೇ, ಕುಮಾರ್ ಅವರೇ, ಮುಸ್ತಫಾ ಅವರೇ, ಅಲಿ ಅವರೇ, ಸರ್ದಾರ್ ಅವರೇ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು, ನಮ್ಮ ಬ್ಲಾಕ್ ಅಧ್ಯಕ್ಷ ಆದಂತ ಆನಂದ್ ಅವರೇ, ಇವತ್ತಿನ ದಿವಸ ಏನ್ ವಿಶೇಷ ಅಂತಂದ್ರೆ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದಾರಲ್ಲ ಮಲ್ಲಿಕ್ ಬೇಗ್ ಅವರು ಪ್ರತಿ ವರ್ಷ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅವರು ಚುನಾವಣೆ ಗೆದ್ದಿರ್ಲಿ ಸೋತಿರ್ಲಿ, ಚುನಾವಣೆ ಇರ್ಲಿ ಬಿಡ್ಲಿ, ಯಾವ ಒಂದು ನಿರೀಕ್ಷೆ ಇಲ್ಲದೆ ಅಪೇಕ್ಷೆ ಇಲ್ಲದೆ ಅವರು ಕಾರ್ಯಕ್ರಮವನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಬಡವ್ರ ಕಷ್ಟ ಗೊತ್ತಿದೆ, ಕಷ್ಟದಲ್ಲಿರೋರ್ ಕಷ್ಟ ಗೊತ್ತಿದೆ, ಯಾವ ರೀತಿ ಜನ ಕಷ್ಟಪಟ್ಟು ದುಡಿತಾರೆ ಅನ್ನೋದು ಗೊತ್ತಿದೆ. ಅದನ್ನ ಅರ್ಥ ಮಾಡ್ಕೊಂಡು ಈ ಒಂದು ಹಬ್ಬದ ಸಮಯದಲ್ಲಿ ಯುಗಾದಿ ಇರ್ಬೋದು, ಎರಡು ಹಬ್ಬಗಳು ಒಂದೇ ಅಂತ ಹೇಳಿ ಎಲ್ಲ ಬಂಧುಗಳಿಗೆ ಈ ಭಾಗದಲ್ಲಿ ಯಾವ ಒಂದು ಧರ್ಮ ಜಾತಿ ಭೇದ ಭಾವ ಮಾಡದೆ, ಯಾವ ಮತಭೇದವನ್ನು ಮಾಡದೆ ಎಲ್ರಿಗೂ ಕೂಡ ಸಮಾನವಾಗಿ ಪ್ರತಿಯೊಂದು ಮನೆಗೂ ನಾವು ಕಿಟ್ಟನ್ನ ಹಂಚ್ಬೇಕು ಅಂತ ಹೇಳಿ ಒಂದು ಉದ್ದೇಶ ಇಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ. ಆ ಒಂದು ಲೇಡಿಗೆ ಬಂದಿಲ್ಲ, ಆ ಒಂದು ಹೆಂಗಸಿಗೆ ಬಂದಿಲ್ಲ, ನಿಮ್ ಮನೆಗೂ ಬರುತ್ತಮ್ಮ, ಹುಡುಗ ಬರ್ತಾ ನೋಡಿದ್ರೆ ಹೆಂಗೆ ನೀವು ಮಿಸ್ ಆಗಿದೆ ಮತ್ತೆ ನಿಮ್ ಮನೆ ಹುಡುಕೊಂಡ್ ಬಂದು ಕೊಡ್ತಾರೆ ಅಂತ ಕೆಲಸ ಮಾಡ್ತಾರೆ. ಮಲ್ಲಿಕ್ ಅವ್ರು ಯಾವತ್ತೂ ಯಾರಿಗೂ ಏನು ತೊಂದರೆ ಕೊಟ್ಟಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ಏನು ನಷ್ಟವನ್ನು ಉಂಟು ಮಾಡಿಲ್ಲ. ಅವರ ಒಂದು ಬಗ್ಗೆ ನಾವ್ ಏನಕ್ಕೆ ಈ ಭಾಗದಲ್ಲಿ ಹೇಳ್ತಾ ಇದೀನಿ ಅಂತಂದ್ರೆ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮ ಮಾಡ್ತಾರೆ, ಪ್ರತಿ ವರ್ಷ ಇದೇ ರೀತಿಯಾದಂತ ಜನಸಂಪರ್ಕವನ್ನ, ಜನರ ಪ್ರೀತಿಯನ್ನ ಗಳಿಸ್ಕೊಳ್ತಾ ಇದ್ದಾರೆ. ಈ ಒಂದು ಪುಣ್ಯದ ಕೆಲಸದಲ್ಲಿ ನಮ್ಮನ್ನು ಕೂಡ ಅವ್ರು ಭಾಗಿ ಮಾಡಿಕೊಂಡು ನಮಗೂ ಒಂದಷ್ಟು ಪುಣ್ಯ ಸೇರ್ಲಿ ಅಂತ ನಮ್ಮ ಕೈಯಲ್ಲೂ ಒಂದಷ್ಟು ರೇಷನ್ ಕಿಟ್ಗಳನ್ನೆಲ್ಲ ಕೊಡಿಸ್ತಾ ಇದ್ದಾರೆ. ಅವ್ರಿಗೆ ತಮ್ಮೆಲ್ಲರೂ ಪರವಾಗಿ, ನಿಮ್ಗೆ ತಾನೇ ರೇಷನ್ ಕೊಡಕ್ ಬಂದಿರೋದು, ಅವ್ರೆಲ್ಲರೂ ಪರವಾಗಿ ಒಂದು ಚಪ್ಪಾಳೆ ತಟ್ಟಿ ಅವ್ರಿಗೆ ಧನ್ಯವಾದಗಳನ್ನ ನಿಮ್ಮೆಲ್ಲರೂ ಪರವಾಗಿ ಹೇಳ್ತಾ, ಈ ಭಾಗದ ಶಾಸಕರಾದಂತ ಎಂ ಕೃಷ್ಣಪ್ಪ ಇರ್ಬೋದು, ಪ್ರದೀಪ್ ಅವ್ರು ಇರ್ಬೋದು, ನಾನಿರ್ಬೋದು, ನಾವೆಲ್ಲರೂ ಕೂಡ ಅವ್ರ ಜೊತೆ ಪ್ರತಿಯೊಂದು ಸಂದರ್ಭದಲ್ಲಿ ಪ್ರತಿಯೊಂದು ಕಷ್ಟದಲ್ಲೂ ಸುಖದಲ್ಲೂ ಅವ್ರ ಜೊತೆಗಿದ್ದೀವಿ. ಹಾಗೆ ಅವರ ತಮ್ಮನವರಾದಂತ ಈ ಅಜ್ಮಲ್ ಬೇಗ್ ಅವ್ರು ಕೂಡ ಕಳೆದ ವಾರ ಒಂದು ಕಾರ್ಯಕ್ರಮ ಮಾಡಿದ್ರು. ಅಣ್ಣ ತಮ್ಮಂದಿರು ಇಬ್ರು ಸೇರಿ ಕಾಂಪಿಟಿಷನ್ ಮೇಲೆ ಜನರಿಗೆ ಒಳ್ಳೇದ್ ಮಾಡ್ಬೇಕು, ಜನರಿಗೆ ನಾವು ಒಳ್ಳೇದನ್ನ ಕೊಡಬೇಕು, ಉಡುಗೊರೆಯನ್ನ ಕೊಡಬೇಕು ಹಬ್ಬದಲ್ಲಿ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಇಬ್ರಿಗೂ ಒಳ್ಳೇದಾಗ್ಲಿ. ಈ ಒಂದು ಸಂದರ್ಭದಲ್ಲಿ ಮಲ್ಲಿಕ್ ಅವರು ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಒಂದ್ ರೀತಿಯಾದಂತ ಚುನಾವಣೆ ಏನಾದ್ರು ನಿಂತ್ರೆ, ಒಂದ್ ಸಂದರ್ಭದಲ್ಲಿ ಚುನಾವಣೆ ಬಂದ್ರೆ ತಮ್ಮೆಲ್ಲರ ಆಶೀರ್ವಾದ ಮಲ್ಲಿಕ್ ಅವ್ರ ಮೇಲೆ ಇರ್ಲಿ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಪರವಾಗಿ ಕೇಳ್ಕೊಂಡು, ಈ ಒಂದು ಭಾಗದಲ್ಲಿ ಇರ್ತಕ್ಕಂಥ ಮಸೀದಿಗಳಿಗಿರ್ಬೋದು, ಈ ಭಾಗದ ಜನರಿಗಿರ್ಬೋದು, ಏನೇ ಕಷ್ಟ ಬರಲಿ, ಯಾವುದೇ ಒಂದು ಸಮಸ್ಯೆ ಇರಲಿ, ಮುಂದೆ ನಿಂತು ಕಸದ ಸಮಸ್ಯೆ ಇರ್ಬೋದು ಅಥವಾ ಯಾವುದೇ ಒಂದು ರಸ್ತೆ ಸಮಸ್ಯೆ ಇರ್ಬೋದು, ಎಲ್ಲವನ್ನು ನಿಂತು, ನೀರಿನ ಸಮಸ್ಯೆ ನಿಂತು ಬಗೆಹರಿಸ್ಕೊಂಡಿದ್ದಾರೆ. ಅವರ ಒಂದು ತಂಡ ಬಹಳ ದೊಡ್ಡದಾಗಿದೆ, ಅವರ ಒಂದು ಸ್ನೇಹಿತರ ಕೂಟ ಬಹಳ ವಿಶಾಲವಾಗಿದೆ. ಅವ್ರ ಜೊತೆಗೆ ನಮ್ಮ ನವೀನ್ ಅವರು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಅವ್ರ ಜೊತೆಗೆ ನಮ್ಮ ಕುಮಾರ್ ಅವರು, ಮೆಹಬೂಬ್ ಅವರು ಎಲ್ಲರೂ ಕೂಡ ಜೊತೆಗಿದ್ದಾರೆ. ಅವರೆಲ್ಲರ ಒಂದು ಸಹಕಾರದಿಂದ ಮುಂದಿನ ದಿನಗಳಲ್ಲಿ ದೇವರವರಿಗೆ ಒಳ್ಳೇದ್ ಮಾಡ್ಲಿ. ಎಲ್ಲಾ ಈ ಭಾಗದ ಎಲ್ಲ ಧರ್ಮದ ಜನರಿಗೂ, ಎಲ್ಲ ಜಾತಿ ಜನರಿಗೂ ಅವರು ಒಳ್ಳೇದನ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಮನೆಗೆ ಉಡುಗೊರೆಯನ್ನು ಹಬ್ಬದಲ್ಲಿ ಕೊಡ್ತಾ ಇದ್ದಾರೆ. ತಮ್ಮೆಲ್ಲರೂ ಪರವಾಗಿ, ನಮ್ಮ ಇರ್ತಕ್ಕಂಥ ಎಲ್ಲ ಮುಖಂಡರುಗಳ ಪರವಾಗಿ ದೇವರು ಅವ್ರಿಗೆ ಒಳ್ಳೇದನ್ನ ಮಾಡ್ಲಿ, ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಸ್ಥಾನಮಾನವನ್ನು ಕೊಡ್ಲಿ ಅಂತ ಸಂದರ್ಭದಲ್ಲಿ ಕೇಳ್ಕೊಂಡು ಹಾರೈಸಿ ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ನಿಮ್ಮ ಜೊತೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಕಾರ್ಯಕ್ರಮ ಮಾಡಿದ್ದೀವಿ. ಈ ಕಾರ್ಯಕ್ರಮ ಇವತ್ತು ದಿವಸಕ್ಕೆ ಇಲ್ಲ, 26 ವರ್ಷದಿಂದ ನಮ್ಮ ಮಾಡ್ಕೊಂಡು ಬರ್ತಾ ಇದ್ದೀನಿ. ಆಮೇಲೆ ಮತ್ತೆ ನಮ್ಮ ಉಗಾದಿ ಹಬ್ಬ, ರಂಜಾನ್ ಹಬ್ಬಕ್ಕೆ ಕಿಟ್ ಮಾಡಿ ಪ್ರತಿ ಮನೆಗೆ ಹೋಗಿ ಕಿಟ್ ಹಂಚಿದ್ದೀವಿ. ಇವತ್ತು 2-3 ದಿವಸ ಈ ಪ್ರೋಗ್ರಾಮ್ ನಡೀತಾ ಇರ್ತದೆ. ಪ್ರತಿ ದಿವಸ ಮಾಡ್ತೀನಿ. ದೇವರ ಆಶೀರ್ವಾದ, ಆಮೇಲೆ MLA ಯಜಮಾನ್ ಕೃಷ್ಣಪ್ಪ ಅವರು, ಹಿರಿಯ ಕೃಷ್ಣ ಅವರು, ಪ್ರದೀಪ್ ಕೃಷ್ಣಪ್ಪ ಅವ್ರದ್ದು, ಅವ್ರ ಎಲ್ಲರದ್ದು ಆಶೀರ್ವಾದದಿಂದ ನಾನು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ನಾವು ಮನೆಯಲ್ಲಿ ಏನು ಯೂಸ್ ಮಾಡ್ತೀವಿ, ಏನು ಅಕ್ಕಿ, ನನ್ನ ಮನೆಯಲ್ಲಿ ನಾನು ಬುಲೆಟ್ ಅಕ್ಕಿ ಯೂಸ್ ಮಾಡ್ತೀನಿ. ಅದೇ ಬುಲೆಟ್ ಅಕ್ಕಿ ಈ ಕಿಟ್ಟಲ್ಲಿ ಹಾಕಿದ್ದೀನಿ. ನಮ್ಮ ಮನೆಯಲ್ಲಿ ತೊಗರಿಬೇಳೆ 124 ರೂಪಾಯಿ kg ನಮ್ಮ ಮನೆಗೆ ನಾನು ಯೂಸ್ ಮಾಡ್ತೀನಿ. ಅದೇ ತೊಗರಿಬೇಳೆ ಹಾಕಿದ್ದೀನಿ. ಇನ್ನೂ 3 ಥರದ್ದು ಬೇಳೆ ಹಾಕಿದ್ದೀನಿ. ನಮ್ಮ ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತೀವಿ ಅದೇ ನಾನು. ಇದು ಎಲ್ಲ ಜನತೆ ಒಂದೇ, ಮನುಷ್ಯರಂದ್ರೆ ಎಲ್ಲ ಒಂದೇ. ಅದಕ್ಕೆ ಫಾರ್ಮಾಲಿಟೀಸು ಮಾಡಬಾರ್ದು. ಅದಕ್ಕೆ ಅಂತೇಳಿ ನಾವು ಏನು ಯೂಸ್ ಮಾಡ್ತೀವಿ ಅದೇ ಮೆಟೀರಿಯಲ್ಲು ಇವ್ರಿಗೆ ಹಾಕಿ ಕಿಟ್ಟನ್ನು ಹಂಚಿದ್ದೀವಿ. ಸದ್ಯಕ್ಕೆ ಏನು ನಮ್ಮ ಕ್ಷೇತ್ರದಲ್ಲಿ ಏನೋ ಅಂತ ಕಾಣ್ತಾ ಇಲ್ಲ. ಇನ್ ಕೇಸ್ ಮುಂದಿನ ದಿನ ಇದ್ದರೆ ಅದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. MLA ಅವ್ರ ಹತ್ರ ಮಾತಾಡಿಸಿ ಅದು ವ್ಯವಸ್ಥೆ ಮಾಡೋಣ. ಸುಮಾರು ಒಂದು
ಈ 8,500 ಫ್ಯಾಮ್ಲೀಸ್ಗೆ, 8,500 ಮನೆಗೆ, ಸಿಂಗಲ್ ಇಲ್ಲ 8,500 ಫ್ಯಾಮ್ಲಿಗೆ ಹಂಚ್ತಾ ಇದ್ದೀವಿ. ಇದು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಹಂಚೋಕ್ಕೆ ನಾವು ಬಯಸ್ತೀವಿ. ಹೌದು. ಈಗ ಇವತ್ತು ಬಂದು ನ್ಯೂ ಗುಡ್ಡದಲ್ಲಿ ಮಂಜುನಾಥ ನಗರ ಹಂಚ್ತಾ ಇದ್ದೀವಿ. ನಾಳಿದ್ದು ಬಂದು ಇದು ಆನಂದ್ ನಗರ ಬಾಪೂಜಿ ಹಂಚ್ತೀವಿ. ಸೋಮವಾರ ಬಂದು ಶಾಮನಗರದಲ್ಲಿ ಹಂಚ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಇದೇ ನಮ್ಮ ಬಾಬೂಜಿನ ಬಡ ಜನತೆಗೆ ನಮ್ಮ ಸ್ವಂತ ದುಡ್ಡಿನಿಂದ ನಾನು ನಮ್ಮ MLA ಅವರೆಲ್ಲ ಸೇರಿ ಫ್ರೀ ಆಸ್ಪತ್ರೆ ಮಾಡ್ತಾ ಇದ್ದೀವಿ ಶಾಮನಗರದಲ್ಲಿ. ಆಲ್ರೆಡಿ ನಮ್ಮ ನವಾಜ್ ಅಂತ ಇದ್ದಾರೆ, ಅವರೆಲ್ಲ ಗೊತ್ತಿದೆ, ನಿಮ್ಮ ನ್ಯೂಸ್ ಅವ್ರ ಗೊತ್ತು, ನ್ಯೂಸ್ ನವಾಜ್ ಅವ್ರಿಗೆ. ಫ್ರೀ ಆಸ್ಪತ್ರೆ 36ಗೆ 52 ಮೆಜರ್ಮೆಂಟ್ ಜಾಗ ತಗೊಂಡು 5 ಫ್ಲೋರ್ ಆಸ್ಪತ್ರೆ ಕಟ್ಟಿ ಸಾವಿರಾರು ಜನಕ್ಕೆ ಅನುಕೂಲ ಆಗೋಷ್ಟಾಗಿ ಅದನ್ನು ಮಾಡ್ತಾ ಇದ್ದೀನಿ. ಅದೇ ಈಗ ಇದರಲ್ಲಿ 5 ಫ್ಲೋರ್ ಮಾಡಿದ್ದೀನಿ. ಈ 5 ಫ್ಲೋರ್ದಲ್ಲಿ 1 ಫ್ಲೋರ್ ಬಂದು OPD, 1 ಫ್ಲೋರ್ ಬಂದು ಡಯಾಗ್ನೋಸ್ಟಿಕ್ ಸೆಂಟ್ರು, 1 ಫ್ಲೋರ್ ಬಂದು ಕಂಪ್ಯೂಟರ್ ಟೈಲರಿಂಗ್ ಕ್ಲಾಸಸ್ಸು, ಇನ್ನೊಂದು ಫ್ಲೋರ್ ಬಂದು ಈ ಬಡ ಜನಕ್ಕೆ ಯಾರು ಅತಿ ಬಡವಿರ್ತಾರೆ, ಅವರು ಜೀವನ ನಡೆಸೋ ಕಷ್ಟ ಇರುತ್ತೆ ಅಂಥವ್ರಿಗೆ ಪ್ರತಿ ತಿಂಗಳು ಐಡೆಂಟಿಫೈ ಮಾಡಿದ್ದೀವಿ ನಮ್ಮ ಬಾಬೂಜಿನವರ ಕ್ಷೇತ್ರದಲ್ಲಿ, ಬಾಬೂಜಿ ವಾರ್ಡದಲ್ಲಿ ಐಡೆಂಟಿಫೈ ಮಾಡಿ ಪ್ರತಿ ತಿಂಗಳಲ್ಲಿ ಅವರು ಒಂದೊಂದು ತಿಂಗಳದ್ದು ಈ ದಿನಸಿ ಕೊಡೋಣ ಅಂತ ಹೇಳಿ ಅದೊಂದು ಫ್ಲೋರ್ ಇಟ್ಟಿದ್ದೀನಿ. ಈಗ 2-3 ತಿಂಗಳಲ್ಲಿ ಚಾಲನೆ ಆಗುತ್ತೆ. ಪ್ಲಾಸ್ಟಿಕ್ ನಡೀತಾ ಇದೆ, 2-3 ತಿಂಗಳಲ್ಲಿ ಚಾಲನೆ ಆಗುತ್ತೆ. ಇನ್ನು ನಮ್ಮ ಬಾಬೂಜಿ ನಗರ್ ವಾರ್ಡ್ ಜನತೆಗೆ ಉಗಾದಿ ಹಬ್ಬದ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು ಕೊಡ್ತಾ ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ.